ಜನ ಓದೋದಕ್ಕೆ ಇಷ್ಟಪಡಲ್ಲ ಅಂತ ಒಂದು ಆರೋಪ ಇದೆ. ಸೊ ವಿಡಿಯೋಸ್ ನೋಡ್ತಾರೆ. ನನ್ನ ಸುತ್ತಮುತ್ತ ಮತ್ತು ನಿಮ್ಮ ಸುತ್ತಮುತ್ತ ನೀವು ನೋಡ್ತಾ ಹೋಗಿ ನಿಮಗೆಲ್ಲವೂ ಇಲ್ಲಿ ಕಣ್ಣೆದುರುಗಡೆ ಸಿಗುತ್ತೆ. ಕಳೆದ 20 ವರ್ಷದಲ್ಲಿ ಯಾವುದೇ ಏರಿಯಾದಲ್ಲಿ ಒಂದು ಪುಸ್ತಕದ ಅಂಗಡಿ ನೀವು ನೋಡಿದ್ದೀರಾ ಅಂತ ಹೇಳಿ. ಹೇಗೆಲ್ಲ ಇವ್ರನ್ನ ಸೆಳ್ಕೋಬಹುದು ಅಂತ ಸರ್, ಹೊಸ ಓದುಗರನ್ನ? ಪುಸ್ತಕಗಳನ್ನು ಓದೋದು ಬಿಡಿ, ನಾವು ಅವ್ರಿಗೆ ಕಣ್ಣಿಗೆ ಕಾಣದಂತೆಯೇ ಮಾಡಿದ್ದೀವಿ ಅನ್ನೋಂಥದ್ದು ನನ್ನ ಬೇಜಾರಿಗೆ ಕಾರಣ. ಅಡ್ವರ್ಟೈಸ್ಮೆಂಟ್ ಅಲ್ವಾ? ಸೊ ನಿಮ್ಮ ಒಂದು ಪ್ರಕಾರ ಸರ್ ಯಾವ ಥರದ ಒಂದು ಆಥರ್ಸ್ ಬೇಕಾಗುತ್ತೆ ಸರ್? ನೀವು ಕೊಡಬೇಕಾದಂತಹ ಸಾಹಿತ್ಯ ಫೇಸ್ಬುಕ್ಕಲ್ಲೋ ಇನ್ಸ್ಟಾದಲ್ಲೋ ಸಿಗುವಂತಹ ಸಾಹಿತ್ಯ ಆಗಿರಬಾರ್ದು. ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳು ಹೇಗೆಲ್ಲ ನಿಮಗೆ ಇನ್ಸ್ಪೈರ್ ಮಾಡ್ತು ಸರ್? ನೀವೊಬ್ಬರು ಪ್ರಕಾಶಕರಾಗಬೇಕು, ಈ ಕೃತಿ ಎಷ್ಟು ಚೆನ್ನಾಗಿದೆ, ಇದು ಒಂದು 10,000 ಪ್ರಿಂಟ್ ಆಗಿರ್ಬೋದು ಅಂತ. ಬಟ್ ಅವ್ರು ಕೇಳ್ತಾ ಇದ್ದಾಗ ಇದು 500 ಕೂಡ ಆಗಿಲ್ಲ. ಸೊ ಅದು ನನ್ನನ್ನು ಟ್ರಿಗರ್ ಮಾಡಿದ್ರು, ಯಾಕೆ ಕನ್ನಡ ಸಾಹಿತ್ಯದಲ್ಲಿ ಆಗಬಾರ್ದು ಅಂತ. ಕನ್ನಡವೆಂದರೆ ಕೇವಲ ಭಾಷೆಯಲ್ಲ, ಅದೊಂದು ಶಕ್ತಿ. ಕನ್ನಡವೆಂದರೆ ಕೇವಲ ನುಡಿಯಲ್ಲ, ಅದೊಂದು ಭಾವನೆ. ಕನ್ನಡವಿಲ್ಲದ ಜಗತ್ತು ಸೂರ್ಯನಿಲ್ಲದ ಆಗಸದಂತೆ. ಕನ್ನಡ ಕನ್ನಡ ಕನ್ನಡ. ಎಲ್ಲ ನಮ್ಮ ನಲ್ಮೆಯ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದೀಗ ನಾವು ಆಧುನಿಕ ಕಾಲಘಟ್ಟದಲ್ಲಿದ್ದೀವಿ. ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸಬೇಕಾದಂತಹ ಸಾಕಷ್ಟು ಸವಾಲುಗಳು ನಮ್ಮ ಕಣ್ಣ ಮುಂದೆ ಇದೆ. ಹಾಗೆ ಈ ಸವಾಲುಗಳ ಜೊತೆಯಲ್ಲಿ ನಾವು ಕನ್ನಡ ಪುಸ್ತಕಗಳನ್ನು ಕೂಡ ಕೊಂಡೊಯ್ಯಬೇಕು. ಆದರೆ ಆ ಕೆಲಸ ತುಂಬ ನಿಧಾನಗತಿಯಲ್ಲಿ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳಿದೆ. ಸೊ ಇದೆಲ್ಲವನ್ನು ಮೀರಿ ತುಂಬ ಕಡಿಮೆ ಪ್ರಕಾಶಕರು ಕನ್ನಡವನ್ನು ಆಧುನಿಕ ಕಾಲಘಟ್ಟದಲ್ಲಿ ಒಂದು ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತುಂಬ ವಿಶೇಷವಾದಂಥ ಪ್ರಕಾಶಕರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ. ಆಧುನಿಕ ಕಾಲಘಟ್ಟದಲ್ಲಿ ಕನ್ನಡ ಪುಸ್ತಕಗಳ ಅಭಿವೃದ್ಧಿಗೆ ಏನೆಲ್ಲ ಆಗಬೇಕು, ಏನೆಲ್ಲ ಕಾರ್ಯಗಳು ಆಗಬೇಕು ಅನ್ನೋದನ್ನು ಅವ್ರ ಜೊತೆ ಚರ್ಚೆ ಮಾಡ್ತಾ ಹೋಗೋಣ. ಅವ್ರು ಬೇರೆ ಯಾರೂ ಅಲ್ಲ, ವಿರಕಪುತ್ರ ಶ್ರೀನಿವಾಸ್ ಅವರು. ಸರ್ ನಮಸ್ತೆ. ನಮಸ್ತೆ ಸರ್, ಕನ್ನಡ ಪುಸ್ತಕಗಳು ಅಂದರೆ ಆಧುನಿಕ ಕಾಲಘಟ್ಟ ಬಂದಿದ್ದಾದಮೇಲೆ ಯೂಟ್ಯೂಬ್ ಬರುತ್ತೆ, ಡಿಜಿಟಲ್ ಬರುತ್ತೆ, ಪ್ರತಿಯೊಂದು ಚೇಂಜಸ್ಗಳು ಆಗ್ತಾ ಹೋಗುತ್ತೆ. ಹೀಗಿದ್ದಾಗ ಜನ ಓದೋದಕ್ಕೆ ಇಷ್ಟಪಡಲ್ಲ ಅಂತ ಒಂದು ಆರೋಪ ಇದೆ. ಸೊ ವಿಡಿಯೋಸ್ ನೋಡ್ತಾರೆ, ಓದೋದಕ್ಕೆ ಇಷ್ಟಪಡೋದಿಲ್ಲ, ಈ ಥರದ್ದೊಂದಿದೆ. ಆದರೆ ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ನೀವು ಪುಸ್ತಕಗಳನ್ನು ಒಂದು ಮುನ್ನೆಲೆಗೆ ತಂದು ಅದನ್ನೊಂದು ಕಾರ್ಪೊರೇಟ್ ಲೆವೆಲ್ಗೆ ಬಿಲ್ಡ್ ಮಾಡ್ತಾ ಇದ್ದೀರಿ ಸರ್. ಸೊ ಈ ಒಂದು ಐಡಿಯಾ ನಿಮಗೆ ಬರೋದಕ್ಕೆ ಕಾರಣ ಏನು ಸರ್? ಇದು ಪುಸ್ತಕಗಳನ್ನು ನಾನು ನಮ್ಮ ಬದುಕಿನ ಭಾಗವಾಗಿ ನೋಡಬೇಕು ಅನ್ನೋಂಥದ್ದು ನನ್ನ ಮುಖ್ಯ ಉದ್ದೇಶ. ಈಗ ನನಗೆ ನನ್ನ ಸುತ್ತಮುತ್ತ ಮತ್ತು ನಿಮ್ಮ ಸುತ್ತಮುತ್ತ ನೀವು ನೋಡ್ತಾ ಹೋಗಿ ನಿಮಗೆಲ್ಲವೂ ಇಲ್ಲಿ ಕಣ್ಣೆದುರುಗಡೆ ಸಿಗುತ್ತೆ. ಒಂದು ಹೋಟೆಲಿಂದ, ಒಂದು ಮಾಲಿಂದ, ಒಂದು ಬಟ್ಟೆ ಅಂಗಡಿಯಿಂದ, ಒಂದು ಮೆಡಿಕಲ್ ಶಾಪಿಂದ ಏನು ಬೇಕು ನಿಮಗೆಲ್ಲವೂ ಕೂಡ ನಿಮ್ಮ ಕಣ್ಣಳತೆ ದೂರದಲ್ಲಿದೆ. ಕಳೆದ 20 ವರ್ಷದಲ್ಲಿ ಯಾವುದೇ ಏರಿಯಾದಲ್ಲಿ ಒಂದು ಪುಸ್ತಕದ ಅಂಗಡಿ ನೀವು ನೋಡಿದ್ದೀರಾ ಅಂತ ಹೇಳಿ ಸಾಧ್ಯನೇ ಇಲ್ಲ. ಅಂದರೆ ಪುಸ್ತಕಗಳನ್ನು ಓದೋದು ಬಿಡಿ, ನಾವು ಅವ್ರಿಗೆ ಕಣ್ಣಿಗೆ ಕಾಣದಂತೆಯೇ ಮಾಡಿದ್ದೀವಿ ಅನ್ನೋಂಥದ್ದು ನನ್ನ ಬೇಜಾರಿಗೆ ಕಾರಣ. ಯಾವುದು ಕಣ್ಣಿಗೆ ಕಾಣಲ್ಲೋ, ಜೋ ದಿಕ್ತಾ ಹೇ ವಹಿ ಬಿಕ್ತಾ ಹೇ ಅಂತ ಒಂದು ಮಾತಿದೆಯಲ್ಲ, ಯಾವುದು ಕಣ್ಣು ಕಾಣ್ತಾ ಇರುತ್ತೋ ಅದೇ ಚಾಲ್ತಿಯಲ್ಲಿರುತ್ತೆ. ಈಗ ನೋಡಿ, ನಮಗೆ MRF ಟೈರ್ಸು ಇವತ್ತು ನಾವು ಬಳಸ್ತೀವಿ, ಹಾಗಂತ ಅವ್ರೇನು ಬಿಟ್ಟಿಲ್ಲ, ಇವತ್ತು ಜಾಹೀರಾತು ಆಗ್ತಾರೆ, ಅಡ್ವರ್ಟೈಸ್ಮೆಂಟ್ ಅಲ್ವಾ? ಕೋಲ್ಗೇಟು ಪೆಪ್ಸೋಡೆಂಟು ಇವತ್ತು ನಮ್ಮ ಬದುಕಿನ ಭಾಗ. ಇದು ಟೂತ್ಪೇಸ್ಟ್ ಅನ್ನೋ ಬದಲು ಕೋಲ್ಗೇಟ್ ಅಂತಲೇ ಅನ್ನೋಷ್ಟು ಅದು ನಮಗೆ ಪರಿಚಿತ. ಆದರೂ ಇವತ್ತು ಆ್ಯಡ್ ಬರುತ್ತೆ. ಅಂದರೆ ಜನನ್ನ ಮರೆಯೋಕ್ಕೆ ಬಿಡಬಾರ್ದು. ಆದರೆ ನಾವು ಕಳೆದ 3 ದಶಕಗಳಲ್ಲಿ ಪುಸ್ತಕಗಳನ್ನು ಪ್ರಮೋಟೇ ಮಾಡಿಲ್ಲ. ಇವತ್ತಿನ ಈ ಅಧ್ವಾನ ಸ್ಥಿತಿ ಏನಿದೆಯಲ್ಲ, ನೀವು ಹೇಳಿದ್ರಲ್ಲ ಓದುಗರಿಲ್ಲ ಅನ್ನೋಂಥದ್ದು, ಅದು ವಾಸ್ತವ. ಆ ಓದುಗರಿಲ್ಲ ಅನ್ನೋಂಥ ಸ್ಥಿತಿ ಇವತ್ತು ನಿರ್ಮಾಣವಾಗಿದ್ದಲ್ಲ, ಇದು 30 ವರ್ಷಗಳಿಂದ ಆದಂತಹ ತಪ್ಪುಗಳ ಒಟ್ಟು ಸಂಕಲನ ಇದು. ಹಾಗೆ ಕನ್ನಡದಲ್ಲಿ ಪುಸ್ತಕಗಳಿಲ್ವೇನೋ, ಓದುಗರಿಲ್ವೇನೋ, ಕನ್ನಡದಲ್ಲಿ ಪುಸ್ತಕಗಳು ಬರ್ತಾವ, ಯಾರ್ಯಾರಿದ್ದಾರೆ ಲೇಖಕರು, ಈ ತರಹದ ಪ್ರಶ್ನೆಗಳು ಈ ಜನ್ಜಿ ಜನ್ರೇಷನ್ ಏನಿದೆ ಅದು, ಮತ್ತು ಈ ಆಲ್ಫಾದು ಹೊಸ ಜನ್ರೇಷನ್ನು, ಇವೆಲ್ಲವೂ ಕೇಳೋಕ್ಕೆ ಶುರುವಾಗೋಯ್ತು. ಆವಾಗ ನನಗನ್ನಿಸಿದ್ದು, ಅರೆ ಕನ್ನಡದ ಒಂದು ಭವ್ಯ ಸಂಸ್ಕೃತಿ, 2500 ವರ್ಷಗಳ ಭಾಷಾ ಇತಿಹಾಸ ಇರುವಂಥ ಒಂದು ಸಂಸ್ಕೃತಿಯನ್ನು ಹೀಗೆ ಕಣ್ಮರೆಯಾಗಕ್ಕೆ ಬಿಟ್ಟುಬಿಟ್ರೆ, ಸೊ ಏನೋ ಒಂದು ಮಿಸ್ ಮಾಡ್ಕೋತಾ ಇದ್ದೀವಿ, ನಾವೇನೋ ದೊಡ್ಡದನ್ನು ಅನಾಹುತವನ್ನು ಎದುರಾಗ್ತಾ ಇದ್ದೀವಿ ಅಂತ ಅನ್ನಿಸಿ ಆ ಒಂದು ಪುಸ್ತಕ ಸಂಸ್ಕೃತಿಗೆ ನೀರು ಗೊಬ್ಬರ ಹಾಕುವಂಥ ಪ್ರಯತ್ನ ಮಾಡಿದೆ. ಅದನ್ನು ನೀವು ಕಾರ್ಪೊರೇಟ್ ಅಂತೀರಾ, ಹೊಸ ಕ್ರಾಂತಿಕಾರಿ ನಡೆ ಅಂತೀರಾ, ಇದನ್ನು ನಾನಂತೂ ಒಂದು ಜವಾಬ್ದಾರಿ ಅಂತ ಅಂದ್ಕೊಂಡು ಮಾಡಿದೆ. ಸೊ ನಾನು ಇಲ್ಲಿದ್ದೀನಿ. ನೀವು ಹೇಳ್ದಾಗೆ ಯಾವುದೇ ಒಂದು ವಸ್ತು ಆಧುನಿಕ ಕಾಲದಲ್ಲಿರ್ಬೋದು ಅಥವಾ ಹಿಂದಿನ ಕಾಲದಲ್ಲಿರ್ಬೋದು, ಅದು ಮಾರಾಟ ಆಗೋದಕ್ಕೆ ಅಥವಾ ಅದನ್ನು ಮುನ್ನೆಲೆಗೆ ತರೋದಕ್ಕೆ ಒಂದು ಅಡ್ವರ್ಟೈಸ್ಮೆಂಟು ಅಥವಾ ಜಾಹೀರಾತು ಅನ್ನೋದು ಬೇಕಾಗೇ ಆಗುತ್ತೆ. ಸೊ ನಿಮಗೆ ಈ ಕಾಲಘಟ್ಟದಲ್ಲಿ ಅಂದರೆ ಎಲ್ಲ ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ. ಸೊ ನಿಮಗೆ ಗೊತ್ತು ಹೊಸ ಜನ್ರೇಷನ್ ಹೇಗಿದೆ ಅಂತ. ಅವರನ್ನು
ಓದಿಸೋದು ಬಿಡಿ, ಕೆಲವೊಂದು ಒಳ್ಳೆಯ ವಿಷಯಗಳಿರೋ ವೀಡಿಯೋಸನ್ನು ನೋಡೋದಕ್ಕೂ ಅವ್ರುಗಳಿಗೆ ಪುರ್ಸೋತಿಲ್ಲ ಅಥವಾ ತಾಳ್ಮೆ ಇಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಒಂದು ಬದಲಾವಣೆಗಳನ್ನು ತರ್ಬೋದು ಅಂತ. ಈಗ ರೈಟಪ್ಸ್ಗಳ ವಿಚಾರ ಆಗಿರ್ಬೋದು ಸರ್. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ತನ್ನದೇ ಆದಂಥ ಭಾಷಾ ಸಂಸ್ಕೃತಿ ಕೂಡ ಇದೆ. ಆದರೆ ಈಗ ಹೊಸ ಟ್ರೆಂಡ್ ಸೃಷ್ಟಿಯಾಗಿರೋದೇನು ಅಂದರೆ, ಈ ಹೊಸ ಜನ್ರೇಷನ್ಗೆ ಸಾಹಿತ್ಯ ಆಡು ಭಾಷೆಯಲ್ಲಿದ್ದರೆ ಒಂದಷ್ಟು ಹತ್ತಿರ ಆಗುತ್ತೆ. ಸೊ ಈ ಥರದ ವಿಚಾರಗಳು ಹೇಗೆಲ್ಲ ಇವ್ರನ್ನ ಸೆಳ್ಕೋಬೋದು ಅಂತ ಸರ್, ಹೊಸ ಓದುಗರನ್ನು? ನನಗೆ ಹೊಸ ಓದುಗರು ಅಂತಲ್ಲ, ನಮ್ಮ ಕನ್ನಡಿಗರನ್ನೇ ಹೇಗೆ ಉಳಿಸ್ಕೋಬೇಕು ಅಂತ ನಾನು ಅಂದ್ಕೊಳ್ಳುವಂಥದ್ದು ಏನಂದರೆ, ನಾವು ಅವ್ರು ಓದ್ತಾ ಇಲ್ಲ ಅಂತ ಹೇಳ್ಬಾರ್ದು. ಅವರು ಓದ್ತಿದ್ದಾರೆ, ಅವ್ರು ಬೇರೆ ಏನನ್ನು ಬೇಕೋ ಅದನ್ನು ಓದ್ತಿದ್ದಾರೆ. ಈಗ ಅವ್ರು ಕೇಳಿ ಮಾಹಿತಿ, US ಟ್ರಂಪ್ ಬಗ್ಗೆ ಕೇಳಿ ಅರ್ಧ ಗಂಟೆ ಮಾತನಾಡ್ತಾರೆ. ಸೊ ಇಲ್ಲಿನ ಇಂಡಿಯಾದ ಕೆಲವು ರಾಜಕಾರಣಿಗಳ ಬಗ್ಗೆ ಕೇಳಿ, ಸಿನಿಮಾ ನಟರುಗಳ ಬಗ್ಗೆ ಕೇಳಿ, ಇಲ್ಲಿನ ಕೆಲವು ಧಾರ್ಮಿಕ ಆಚರಣೆಗಳ ಬೇಳಿ ದೇ ಸ್ಪೀಕ್. ಅವ್ರಿಗೆ ಗೊತ್ತಾಗ್ತಿದೆ, ವಿಷಯ ಸಿಗ್ತಿದೆ. ಅಂದರೆ ಆ ಮೂಲಗಳಿದಾವಲ್ಲ, ಅವು ಜಾಸ್ತಿ ಆಗ್ತಿದೆ ಅವ್ರಿಗೆ ಸೋರ್ಸು. ಈಗ ನಿಮ್ಮದೇ ವೆಬ್ಸೈಟ್ ಇದೆಯಲ್ಲ, ಒನ್ ಇಂಡಿಯಾ ದಟ್ಸ್ ಕನ್ನಡ, ಕನ್ನಡದಲ್ಲಿ ಒಂದು ಕ್ರಾಂತಿ ಮಾಡಿದಂಥದ್ದು. ಆ ತರಹದ್ದು ಇವತ್ತು ಡಿಜಿಟಲ್ ಕೊರೋನಾ ಆದಮೇಲೆ ಆ ಥರದ್ದು ಒಂದು ಲಕ್ಷ್ಯ ಆಗಿದ್ದಾವೆ. ಅದು ಆ ಲಕ್ಷ್ಯ ಆಗಿರೋ ಕಾರಣಕ್ಕೆ ಇವತ್ತು ಅವರಿಗೆ ಸೋರ್ಸ್ ಆಫ್ ಇದು ನ್ಯೂಸಸ್ ಇದೆಯಲ್ಲ, ಅದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅದು ತಗೋತಾ ಇದ್ದಾರೆ ಅವರು. ಮತ್ತು ಅವರಿಗೆ ಒಂದು ರೈಟ್ ಅಪ್ ಬೇಕು ಅನ್ನೋದನ್ನು, ನೀವು ಒಂದು ದೊಡ್ಡ ಲೇಖನ ಇದೆಯಲ್ಲ, ಅದು ಯಾವುದೋ ಒಂದು ಸಣ್ಣ ಸಾಲಲ್ಲಿ ಸಿಕ್ಬಿಡ್ತಿದೆ ವಿಡಿಯೋ ರೂಪದಲ್ಲಿ, ಒಂದು ಮೋಟಿವೇಟ್ ಮಾಡ್ತಿದೆ ಅವ್ರನ್ನ. ಮತ್ತು ಈಗಿನವ್ರಿಗೆ ಬಹುತೇಕರಿಗೆ ಜನ್ಜಿ ಏನಿದೆಯಲ್ಲ, ಈ ಜನ್ರೇಷನಲ್ಲಿ ಕಡಿಮೆ ಆಗಿರೋದು ತಾಳ್ಮೆ. ಆ ತಾಳ್ಮೆ ಹೇಗೆ ಕಡಿಮೆ ಆಯಿತು ಅಂತಂದರೆ, ನಾವು ಪುಸ್ತಕ ಸಂಸ್ಕೃತಿಯಿಂದ ದೂರವಾಗಿದ್ದಕ್ಕೆ ಅದು ಕಡಿಮೆ ಆಯಿತು. ಈಗ ಕೆಲವರು ನನಗೆ ಹೇಳ್ತಾ ಇರ್ತಾರೆ ಸರ್, ಅಂದರೆ ನಾವು ಕೂಡ ನಾವು ಮಿಲ್ಲೆನಿಯಲ್ಸು, ನಾವು ಕೂಡ ಡಿಜಿಟಲ್ಲು ಟಿ ವಿ ಇನ್ನೊಂದೆಲ್ಲ ಕಡಿಮೆ ಇದ್ದು ನಾವು ಪುಸ್ತಕಗಳನ್ನ ಓದ್ಕೊಂಡು ಅದಕ್ಕೆ ಅಡಿಕ್ಟ್ ಆಗಿಯೇ ಬಂದಂಥವ್ರು. ಕೆಲವು ಸರ್ತಿ ನಮಗೆ ತೇಜಸ್ವಿ ಅವರ ಬುಕ್ಗಳನ್ನ ಓದುವಾಗ, ಕುವೆಂಪು ಅವರ ಬುಕ್ಗಳನ್ನ ಓದುವಾಗ, ಕಾರಂತ ಬುಕ್ಕನ್ನು ಓದುವಾಗ ನಮಗೆ ಆ ಪದಗಳು ಕಲ್ಪನೆಯನ್ನೇ ನಮಗೆ ಕಣ್ಮುಂದೆ ತರಿಸುತ್ತೆ. ಸೊ ಒಂದು ಸಿನಿಮಾನ ನೋಡ್ದಂಗೆ ಇರುತ್ತೆ. ಈಗ ಅಟ್ ಪ್ರೆಸೆಂಟ್ ಎಲ್ಲ ಕಂಪ್ಲೀಟ್ ಈ ಒಂದು ಅಡಿಕ್ಷನ್ಗೆ ಬಂದಾಗ, ಸೊ ನಿಮ್ಮ ಒಂದು ಪ್ರಕಾರ ಸರ್, ಯಾವ ಥರದ ಒಂದು ಆಥರ್ಸ್ ಬೇಕಾಗುತ್ತೆ ಸರ್ ಅಂತ, ಅಂದರೆ ಬರಹಗಾರರು ಅಗತ್ಯತೆ ಇದೆ ಅಂತ ಸರ್? ಸರ್, ಈಗ ಬೂಕರ್ ಸಿಕ್ತಲ್ವಾ, ಅದು 6.5 ಕೋಟಿ ರೂಪಾಯಿ ಅವತ್ತು ಬೂಕರ್ ಅವಾರ್ಡ್ ಅನೌನ್ಸ್ ಆಯ್ತಲ್ಲ, ಎದೆಯ ಹಣತೆ. ಅಲ್ಲಿ ಇಂಗ್ಲೆಂಡಲ್ಲಿ ಮಾಡಿದ ಬಿಸ್ನೆಸ್ ಎಷ್ಟು ಅಂದರೆ 6.5 ಕೋಟಿ ರೂಪಾಯಿ. ಅದು ಕನ್ನಡದಲ್ಲಿ 2000-3000 ಮುದ್ರಣ ಕೂಡ ಆಗಲಿ, 2000-3000 ಕಾಪಿಗಳು ಕೂಡ ಸೇಲ್ ಆಯಿತು ಇಲ್ಲ ಗೊತ್ತಿಲ್ಲ. ನಾವು ಓದುಗರಿಲ್ಲ ಅನ್ನೋಂಥದ್ದು ಒಂದು ಭ್ರಮೆಯನ್ನು ಸೃಷ್ಟಿ ಮಾಡ್ಬೋದು. ಈಗ ನನ್ನ ವಯಸ್ಸಿನ ನಂತರ ಜನ್ಜಿ ಬಗ್ಗೆ ನನಗೆ ಅದಿದೆ, ಹೌದು ಅವರಿಲ್ಲ, ಓದ್ತಿಲ್ಲ. ಬಟ್ ನನ್ನ ವಯೋಮಾನ 40 ಮೇಲ್ಪಟ್ಟವ್ರು ಏನಿದ್ದೀವಲ್ಲ, ನಾವು ಓದ್ತಾ ಇದ್ದೀವಿ ಸರ್. ನಾವು ಓದ್ತಾ ಇದ್ದೀವಿ, ನಾವು ಇನ್ನೂ ಕೂಡ ಆ ಪುಸ್ತಕಗಳ ಜೊತೆಗಿದ್ದೀವಿ. ನಮಗೆ ನೀವು ಕೊಡಬೇಕಾದಂತಹ ಸಾಹಿತ್ಯ ಫೇಸ್ಬುಕ್ಕಲ್ಲೋ ಇನ್ಸ್ಟಾದಲ್ಲೋ ಸಿಗುವಂತಹ ಸಾಹಿತ್ಯ ಆಗಿರಬಾರ್ದು. ಬದುಕಿನ ಒಳನೋಟಗಳನ್ನು, ನಾವು ಕಾಣದ್ದನ್ನು ನೀವು ಕಟ್ಕೊಡಿ. ಕಾರಂತರ ಥರ, ಕುವೆಂಪು ಅವ್ರ ಥರ, ಬೇಂದ್ರೆ ಅಜ್ಜನ ಥರ ಕಟ್ಕೊಡಿ. ಇವತ್ತು ಪಂಪ, ರನ್ನ, ಕುಮಾರವ್ಯಾಸ, ಹರಿಹರ, ರಾಘವಾಂಕರ್ನ ಇವತ್ತು ಓದ್ಕೋತೀವಿ. ಅದು ನಮಗೆ ರಿಲೇಟೆಡಲ್ಲಿರೋ ಸಾಹಿತ್ಯದ ಮೇರು ಕೃತಿ ಅಂತೇಳ್ಬಿಟ್ಟು ನಾವು ಇವತ್ತು ಕನ್ಸಿಡರ್ ಮಾಡ್ತೀವಿ. ಕುವೆಂಪು ಅವರ 100 ವರ್ಷಗಳಾದ ಮೇಲೆ ಕೂಡ ಇನ್ನೂ ನಮ್ಮ ಜೊತೆ ಜೀವಂತವಾಗಿದ್ದಾರೆ. ಏನಕ್ಕೆ ಸಾಧ್ಯವಾಯಿತು ಅಂದರೆ, ಅವರದ್ದು ಸಾಹಿತ್ಯದ ಸತ್ವ. ಅವರು ಒಬ್ಬ ವ್ಯಕ್ತಿ ಅಲ್ಲ, ಅದು ಸಾಹಿತ್ಯದ ಶಕ್ತಿಯಾಗಿ ನಮ್ಮ ಜೊತೆಗಿರುವಂಥದ್ದು. ನೀವು ಅಂತಹ ಸತ್ವಯುತವಾದಂತಹ ಒಂದು ಸಾಹಿತ್ಯವನ್ನು ನಾವು ಒಬ್ಬ ಓದುಗ ಅನುಭವಿಸುವಂತಹ ರೋಮಾಂಚನ ಆಗಿರ್ಬೋದು, ಅವನಿಗೆ ದಕ್ಕುವಂತಹ ಒಳನಾಟ ಆಗಿರ್ಬೋದು, ಅದು ವಿಶೇಷತೆ ಇದೆ ಅಂತ ಅನ್ನಿಸ್ದಾಗ ಅವನ ಸಾಹಿತ್ಯವನ್ನು ಎದೆಗಪ್ಕೋತಾನೆ. ಈಗ ಗಜಾನನ ಶರ್ಮಾ ಅವರು ಇದು ಬರೆದ್ರು, ಚೆನ್ನಭೈರಾದೇವಿ. ಅಮೇಝಿಂಗ್, ಅದು ಅಮೇಝಿಂಗ್. ನಾವು ಮರೆತು ಹೋದಂತಹ ಒಂದು ಐತಿಹಾಸಿಕ ಪಾತ್ರ ಅದು. ಅದನ್ನು ಹೇಗೆ ಅವರು ಕಟ್ಕೊಡ್ತಾ ಹೋಗ್ತಾರೆ ಅಂತಂದರೆ, ನೀವು ಆ ಸಿನಿಮಾಗಿಂತ, ಬಾಹುಬಲಿ ಸಿನಿಮಾಗಿಂತ ಭಾಳ ಅದ್ಭುತವಾಗಿ ಅದು ಕಟ್ಕೊಡ್ತಾ ಹೋಗ್ತಾರೆ ಬರಹದ ರೂಪದಲ್ಲಿ. ನನಗೆ ಕಲ್ಪನೆಗಳು ಸಿನಿಮಾ ಆದರೆ ನೋಡಿ, ನಿಮಗೆ ಅವ್ರು ಯಾರೋ ನಿರ್ದೇಶಕ ಕನಸು ಕಾಣ್ತಾನೆ, ನಿರ್ಮಾಪಕ ಹಣ ಹಾಕ್ತಾನೆ, ನಟ ನಟಿಸ್ಬಿಡ್ತಾನೆ. ನಿಮಗೆ ನೋಡುಗನಿಗೆ ಏನು ಕೆಲಸ ಇರಲ್ಲ, ಅವ್ರು ಮಾಡಿದ್ದನ್ನು ನೀವು ನೋಡಿ ಆನಂದಿಸಿ ಬರ್ತೀರ ಅಷ್ಟೇ. ಬಟ್ ಅದನ್ನೇ ಒಂದು ಕೃತಿಯಲ್ಲಿ ಓದಬೇಕಾದ್ರೆ ನೀವೇ ನಿರ್ದೇಶಕ, ನೀವೇ ನಿರ್ಮಾಪಕ, ನೀವೇ ನಟ, ನೀವೆಲ್ಲ ಕಲ್ಪಿಸ್ಕೊತೀರಿ. ಅದನ್ನೆಲ್ಲವೂ ಕೂಡ ಹೀಗಿರಬೇಕು, ಈ ನದಿ ದಡ ಹಾಗಿರ್ಬೋದು, ಎಲ್ಲವನ್ನು ನಿಮ್ಮದೇ ಆ ಕಲ್ಪನಾ ಶಕ್ತಿ ನಿಮಗೆ ವಿಸ್ತಾರ ಆಗ್ತಾ ಹೋಗುತ್ತಲ್ವ. ಅದು ಓದಿನ ಶಕ್ತಿ. ಅದು ಅಂತಹ ಶಕ್ತಿಯನ್ನು ನೀವು ಕೃತಿಯಲ್ಲಿ ಕಟ್ಕೊಡ್ಬೇಕು. ತೇಜೋ ತುಂಗಭದ್ರ ಇದೆಯಲ್ಲ, ಅದು ಬೆಸ್ಟು. ಅದನ್ನು ಓದ್ತಾ ಇದ್ರೆ, ಈಗ ನಾನು ಅದು ಬಂದ ಮೇಲೆ, ಅದು ಬಂದು 3 ವರ್ಷ ಆಗಿರಬೇಕು, ನಾನು ಆಲ್ರೆಡಿ 3-4 ಸಲ ಓದಿದ್ದೀನಿ. ಓದಿಸ್ಕೊಳ್ಳೋದು. ಯಾಕೆ ಪದೇ ಪದೇ ಓದಬೇಕು ಅಂತಂದರೆ, ಅದರ ಸತ್ವದ ಕಾರಣಕ್ಕೆ.
ಅಂತಹ ಕೃತಿಗಳನ್ನ ಓದಕ್ಕೆ ಇವತ್ತು ಜನ ಕಾಯ್ತಿದ್ದಾರೆ. ತರಾಸು ಅವ್ರನ್ನ ಓದೋರಿದ್ದಾರೆ, ರುದ್ರಮೂರ್ತಿ ಶಾಸ್ತ್ರಿಗಳನ್ನ ಓದೋರಿದ್ದಾರೆ, ಕುವೆಂಪು ಅವ್ರನ್ನ ಪದೇ ಪದೇ ಓದ್ತಿದ್ದಾರೆ. ಬೇಂದ್ರೆ ಅಜ್ಜನ ನೆನೆಸ್ಕೊಳ್ಳೋದು ಸಾಹಿತ್ಯದ ವೇದಿಕೆಗಳಿಲ್ಲ. ಅವೆಲ್ಲ ಇರಬೇಕಾದ್ರೆ ಇವತ್ತಿನ ಒಂದು ಜನ್ರೇಷನ್ ಇದೆಯಲ್ಲ ನಿಂತೋಗಿದೆ. ನೆಕ್ಸ್ಟ್ ಯಾರು ವಸುಧೇಂದ್ರ, ಜೋಗಿ ಇವರ ನಂತರದಲ್ಲಿ ಇನ್ಯಾರು ಅನ್ನೋಂಥದ್ದು ಒಂದು 2-3 ಹೆಸರುಗಳನ್ನ ನಾವು ಹೇಳ್ಕೊಬೋದು. ಅದಾದಮೇಲೆ ನಿಮಗೆ ಹೊಸ ಹೆಸರುಗಳೇ ಸಿಗ್ತಿಲ್ಲ, ಯಾಕೆಂದರೆ ಅಲ್ಲಿಗೆ ನಿಂತಿದೆ ಸಾಹಿತ್ಯ ಅಂತ. ಸೊ ಇದನ್ನು ಮನದಟ್ಟು ಮಾಡಿಕೊಂಡು ನಾವು ಸಾಹಿತ್ಯ ಬರಿತಲ್ಲ ಅಂತಾರೆ ಕೆಲವರೆಲ್ಲ. ತುಂಬ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಬರೀತಿದ್ದಾರೆ. ನಮ್ಮ ಭಾರತದಾದ್ಯಂತ ಅವರ ಕೃತಿಗಳು, ಮೊನ್ನೆ ಒಂದು ದ ಆ್ಯಕ್ಸ್ ಅಂತ ಹೇಳ್ಬಿಟ್ಟು ಪರಶುರಾಮನ ಕೃತಿ ಒಂದು, ರಾಧಾಕೃಷ್ಣನ್ ಅಂತ ಕನ್ನಡದವರು ಇಂಗ್ಲೀಷಲ್ಲಿ ಬರೆದ್ರು. 25,000 ಕೃತಿಗಳು ಮಾರಾಟ ಆಗಿದೆ ಅಲ್ಲಿ. ಆಮೇಲೆ ನಾವು ಒತ್ತಾಯ ಮಾಡಿದ್ವಿ, ಈಗ ಕನ್ನಡದಲ್ಲಿ ಬರ್ತಿದೆ, ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿ ಇಲ್ಲಿಗೆ ಬರ್ತಾ ಇದೆ. ಅಂದರೆ ಮೊದಲು ಇಲ್ಲಿ ಬರಲಿಲ್ಲ. ಅಂದರೆ ಬರೆಯೋರು ಕೂಡ, ಓದೋರು ಮಾತ್ರ ಅಲ್ಲ, ಬರೆಯೋರು ಕೂಡ ಶಿಫ್ಟ್ ಆಗಿಬಿಟ್ಟಿದೆ, ವಲಸೆ ಹೋಗುವಂಥ ಪರಿಸ್ಥಿತಿ. ಆ ಒಂದು ಅಪಾಯಕಾರಿ ಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಅದರಿಂದ ಹೊರಬರಬೇಕು ಅಂತಂದರೆ ಈ ಕನ್ನಡ ಸಾಹಿತ್ಯದ ಜೀವಂತಿಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಆ್ಯಕ್ಚುಲಿ ಈಗ ಒಬ್ಬ ಪ್ರಕಾಶಕನ ಬದುಕು ತುಂಬ ಕಷ್ಟದ ಜೀವನ. ಯಾಕಂತ ಹೇಳಿದ್ರೆ ನೀವು ಒಬ್ಬ ಆಥರ್ಗೆ ಸಪೋರ್ಟ್ ಮಾಡಿರ್ತೀರ, ಆಮೇಲೆ ಆ ಪುಸ್ತಕದ ಹೊಣೆಯನ್ನು ಹೊತ್ಕೊಂಡಿರ್ತೀರ, ಅದು ಮಾರ್ಕೆಟಿಂಗ್ ಮಾಡಬೇಕು, ಅದಕ್ಕೊಂದು ಮಾರುಕಟ್ಟೆ ಕಲ್ಪಿಸಿ ಅದನ್ನು ಒಂದು ವ್ಯಾಪಾರ, ಅದು ವ್ಯಾಪಾರ ಕೂಡ ಪ್ರಕಾಶನ, ಎರಡೂ ಇದ್ದರೆ ಮಾತ್ರ ಮೂವ್ ಆನ್ ಆಗೋಕ್ಕೆ ಸಾಧ್ಯ. ಸೊ ನಿಮಗೆ ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳು ಹೇಗೆಲ್ಲ ನಿಮಗೆ ಇನ್ಸ್ಪೈರ್ ಮಾಡ್ತು ಸರ್, ನೀವೊಬ್ಬರು ಪ್ರಕಾಶಕರಾಗಬೇಕು? ನಾನು ಇದಕ್ಕಿಂತ ಮುಂಚೆ ನಾನು 21 ವರ್ಷದಿಂದ ಉದ್ಯಮಿ. ನನ್ನದೇ ಆದಂಥ ಉದ್ಯಮಗಳಿದ್ದಾವೆ 2-3. ನಾನು ಅದರಲ್ಲಿ ಚೆನ್ನಾಗಿ ಎಸ್ಟಾಬ್ಲಿಷ್ ಆದಮೇಲೆ ಕೊರೋನಾ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲದೆ ಮೊದಲು, ಅಂದರೆ ಪುಸ್ತಕಗಳನ್ನು ನಾನು ರೂಪಿಸಿದ್ದೇ ಬದುಕಿಗೆ ಪುಸ್ತಕಗಳು. ಚಿಕ್ಕ ವಯಸ್ಸಲ್ಲಿ 8ನೇ ಕ್ಲಾಸಿಂದ ನಾನು ಡಿಗ್ರಿ ತನಕ ಒಂದು 500-600 ಪುಸ್ತಕ ಓದಿರ್ತೇನೆ. ಆ ಪುಸ್ತಕಗಳ ಒಲವಿತ್ತು. ಅದಾದಮೇಲೆ ಬದುಕು ಕಟ್ಕೋಬೇಕು ಅಂತ ಹೋದಾಗ ನನ್ನದೊಂದು ನಂಬಿಕೆ ಇತ್ತು, ಕನ್ನಡಿಗ ಗಟ್ಟಿಯಾಗದ ಹೊರತು ಕನ್ನಡ ಗಟ್ಟಿಯಾಗಲ್ಲ ಅಂತ ಹೇಳಿ. ಸೊ ಈ ಕಾರಣಕ್ಕೋಸ್ಕರ ನಾನು ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ನಾನು ಉದ್ಯಮ ಕಟ್ಟಬೇಕು, ನನ್ನ ಸುತ್ತಮುತ್ತ ಅಂತ ಇರುವಂತಹ ಪರಿವಾರಗಳನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಉದ್ಯಮ ಶುರು ಮಾಡಿದೆ. ಉದ್ಯಮದಲ್ಲಿ ಚೆನ್ನಾಗಿ ಸಕ್ಸಸ್ ಆದ್ವಿ. ಆ ಮಧ್ಯದಲ್ಲಿ ಕೊರೋನಾ ಬಂತು. ಕೊರೋನಾದಲ್ಲಿ ಮನೇಲಿ ಕೂತಿದ್ದಾಗ ಒಂದಷ್ಟು ಪುಸ್ತಕಗಳನ್ನ ಓದೋಣ ಅಂತ ಲೈಬ್ರರಿಯಲ್ಲಿ ಎತ್ಕೊಂಡು ಓದ್ತಾಯಿದ್ವಿ. ಹಾಗೆ ಓದೋವಾಗ ಒಂದಷ್ಟು ಪುಸ್ತಕಗಳು ಇಷ್ಟವಾಗ್ತಿದ್ವು. ಆ ಲೇಖಕರ ಜೊತೆ ಮಾತನಾಡ್ತಾಯಿದ್ವಿ. ಆ ಲೇಖಕರ ಜೊತೆ ಮಾತಾಡುವಾಗ ನನ್ನ ನಿರೀಕ್ಷೆಗಳೇನಂತಂದರೆ, ಈ ಕೃತಿ ಎಷ್ಟು ಚೆನ್ನಾಗಿದೆ, ಇದು ಒಂದು 10,000 ಪ್ರಿಂಟ್ ಆಗಿರ್ಬೋದು ಅಂತ. ಬಟ್ ಅವ್ರು ಕೇಳ್ತಾ ಇದ್ದಾಗ ಇದು 500 ಕೂಡ ಆಗಿಲ್ಲ. ಸೊ ಅದು ನನ್ನನ್ನು ಟ್ರಿಗರ್ ಮಾಡಿದ್ದು, ಯಾಕೆ ಕನ್ನಡ ಸಾಹಿತ್ಯದಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಆ ಪ್ರಯತ್ನ ಪಟ್ಟಿದ್ವಿ. ಸೊ ಅಲ್ಲಿಂದ ಆಚೆಗೆ ನಡೆದಿದ್ದಲ್ಲ ಇತಿಹಾಸ, ಭಾಳ ದೊಡ್ಡ ಕೆಲಸಗಳನ್ನು ಕನ್ನಡದ ಮಟ್ಟಿಗೆ ಮಾಡಿದ್ವಿ. ಇವತ್ತು ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ಹೊಸ ಹರಿವು ಶುರುವಾಗಿದೆ. ಅನೇಕ ಯುವಕರುಗಳು ಬರ್ತಿದ್ದಾರೆ. ಸೊ ಈ ಕಾರಣಕ್ಕೆ ಒಂದು ನನ್ನ ಪ್ರಕಾಶಕ ಲೋಕದ ಎಂಟ್ರಿ ಅನ್ನೋಂಥದ್ದು ಬೇರೆಯವರಿಗಿರುವಂತಹ ಒಂದು ಅಗತ್ಯತೆ ಅಲ್ಲ. ನಾನು ಇದನ್ನೊಂದು ಪ್ಯಾಷನ್ ಅಂತ ಹೇಳ್ಬಿಟ್ಟು ನನ್ನ ಒಂದು ಜವಾಬ್ದಾರಿ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದರಿಂದ ನನ್ನ ನಿರೀಕ್ಷೆಗಳು ಕಡಿಮೆ ಇದ್ದಾವೆ. ಆದರೆ ನಾನು ಒಂದು ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದೀನಿ, ಪುಸ್ತಕ ಅದೊಂದು ಸೇವೆ ಆಗಬಾರ್ದು, ಅದೊಂದು ಉದ್ಯಮ ಆಗಬೇಕು. ಪುಸ್ತಕ ಅನ್ನುವಂಥದ್ದು ಒಂದು ಸಂಸ್ಕೃತಿ ಆದರೆ, ಉದ್ಯಮ ಅನ್ನುವಂಥದ್ದು ಒಂದು ಜೀವಂತಿಕೆ. ಆ ಜೀವಂತಿಕೆ ಇರಬೇಕು ಅಂತಂದರೆ ಅದು ಉದ್ಯಮದ ರೂಪದಲ್ಲೇ ಇರಬೇಕು. ನೋಡಿ, ನಾವು ಬಸವಣ್ಣನವ್ರಿಗೊಬ್ಬ ರಾಜ ಇದ್ದ, ರನ್ನನಿಗೊಬ್ಬ ರಾಜ ಇದ್ದ. ಅಂದರೆ ಇವರೆಲ್ಲರೂ ಕೂಡ ರಾಜಾಶ್ರಯದಲ್ಲಿ ಸಾಹಿತ್ಯವನ್ನು ಕಟ್ಟಿ ಬರೆದು ಬೆಳೆಸಿದವರು. ಇವತ್ತು ಸ್ಥಿತಿ ಹೇಗಿದೆ ಅಂತಂದರೆ, ಸರ್ಕಾರ ಅನುದಾನ ಕೊಟ್ಟರೆ ಪ್ರಕಾಶಕ ಉಳಿಲಿಕ್ಕೆ ಸಾಧ್ಯ ಅನ್ನೋ ಸ್ಥಿತಿಯಲ್ಲಿದೆ. ಅದಾಗಬಾರ್ದು ಅನ್ನೋಂಥದ್ದು. ಎಷ್ಟು ದಿವಸ ಇಂತಹ ಒಂದು ದೊಡ್ಡ ಪುಸ್ತಕ ಸಂಸ್ಕೃತಿ ಅನ್ನೋಂಥದ್ದು ತನ್ನ ಸ್ವಂತ ಕಾಲ ಮೇಲೆ ನಿಲ್ಲದೆ ಹೋಗೋವಂಥದ್ದು ಯಾಕೆ? ಪ್ರತಿಯೊಂದು ಸ್ವಂತ ಕಾಲ, ಸಣ್ಣದೊಂದು ಹೋಟೆಲ್ ಇಂಡಸ್ಟ್ರಿ ಸರ್ಕಾರ ನಂಬ್ಕೊಂಡಿಲ್ಲ, ಕ್ಯಾಬ್ಗಳು ಸರ್ಕಾರ ನಂಬ್ಕೊಂಡಿಲ್ಲ, ಒಬ್ಬ ಆಟೋದವರು ಸರ್ಕಾರ ನಂಬ್ಕೊಂಡಿಲ್ಲ. ಸಾಹಿತ್ಯ ಯಾಕ್ರಿ ನಂಬ್ಕೊಂಡಿರಬೇಕು? ಕೊನೆಗೊಬ್ಬ ಚಪ್ಪಲಿ ಒಲಿಯೋನಿಂದ ಇಟ್ಕೊಂಡು ಕಸ ಗುಡಿಸೋನನ್ನು ಇಟ್ಕೊಂಡು ಸರ್ಕಾರ ನಂಬ್ಕೊಂಡಿಲ್ಲ. ಅವ್ರ ಬದುಕುಗಳನ್ನ ಅವ್ರು ಬದುಕ್ತಿದ್ದಾರೆ ಬಾಸ್. ಬಟ್ ಇದು ಯಾಕೆ? ಪುಸ್ತಕ ಸಂಸ್ಕೃತಿ ಸರ್ಕಾರವನ್ನು ಯಾಕೆ ನಂಬ್ಕೋಬೇಕು? ತನ್ನ ಕಾಲ ಮೇಲೆ ನಿಲ್ಲಿ. ಇದು ನನ್ನ ಉದ್ದೇಶ. ಈ ಕಾರಣಕ್ಕೋಸ್ಕರ ಇದಕ್ಕೊಂದು ಉದ್ಯಮ ಸ್ವರೂಪ ಕೊಡಬೇಕು ಅಂದ್ಕೊಂಡ್ವಿ. ಆ್ಯಂಡ್ ಐ ಡಿಡ್ ಇಟ್. ನನಗೇನು ಮ್ಯಾಕ್ಸಿಮಮ್ ಮಾಡ್ಬೋದು ಅದನ್ನು ಮಾಡ್ತಾನೇ ಇದ್ವಿ. ಆ್ಯಂಡ್ ಹೊಸ ಹರಿವು, ಈಗಾಗಲೇ ಹೇಳ್ದಂಗೆ ಹೊಸ ಅರಿವಂತೂ ಶುರುವಾಗಿದೆ. ಇನ್ನೊಂದು 5 ವರ್ಷದಲ್ಲಿ ಇದೊಂದು ನಿಚ್ಚಳವಾದಂತಹ ಫಲಿತಾಂಶ ನಾವು ಕಾಣ್ತೀವಿ. ಆಮೇಲೆ ಸರ್, ಈಗ ಪ್ರಮುಖವಾಗಿ ಒಂದು ಕಾಲಘಟ್ಟ ಇತ್ತು, ಕನ್ನಡ ಪೇಪರ್ಗಳನ್ನ ಕಾರ್ಪೊರೇಟ್ ಕಂಪನಿಗಳಲ್ಲಿ ಅಥವಾ ಕೆಫೆಗಳಲ್ಲಿ, ಹೋಟೆಲ್ಗಳಲ್ಲಿ ಕನ್ನಡ ಪೇಪರ್ಗಳನ್ನ ನೋಡೋಕ್ಕಾಗದಿರುವಂಥ ಪರಿಸ್ಥಿತಿ ಇತ್ತು. ಆಮೇಲೆ ನೀವು ಇನ್ನೊಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ರಿ, ಸ್ಟ್ಯಾಂಡ್ಗಳನ್ನ ಇಡುವಂಥದ್ದು ದೊಡ್ಡ ದೊಡ್ಡ ಮಾಲ್ಗಳಲ್ಲಾಗಿರ್ಬೋದು, ಆಮೇಲೆ ಕೆಫೆಗಳಲ್ಲೆಲ್ಲ.
ಸೊ ಈ ಒಂದು ಪ್ರಯತ್ನ ಯಾವ ರೀತಿ ನಿಮಗೆ ಫಲ ಕೊಟ್ಟಿದೆ ಸರ್? ಸಕ್ಸಸ್ ರೇಟ್ ಯಾವ ಥರ ಇದೆ ಸರ್? ನನಗೆ ಮುಖ್ಯ ಉದ್ದೇಶದಿಂದ ಕನ್ನಡಿಗರಿಗೆ ಕನ್ನಡ ಪುಸ್ತಕಗಳು ಕನ್ನಡಿಗರು ಇರೋ ಕಡೆಗೆ ಸಿಗಬೇಕು ಅನ್ನೋದು, ಅವರು ಹುಡ್ಕೊಂಡು ಹೋಗಬಾರ್ದು ಅನ್ನೋಂಥದ್ದು. ಆ ಕಾರಣಕ್ಕೋಸ್ಕರ ಮೆಡಿಕಲ್ ಶಾಪ್ಸು, ಥಿಯೇಟರ್ಸು, ಮಾಲ್ಸು ಎಲ್ಲ ಕಡೆಗೆ ಇಟ್ವಿ. ಮೆಡಿಕಲ್ ಶಾಪ್ಸಲ್ಲಿ ಇವತ್ತಿಗೂ ಬುಕ್ಸ್ ಇದ್ದಾವೆ. ಮಾಲ್ಸು, ಥಿಯೇಟರ್ಸಲ್ಲಿ ವರ್ಕ್ ಆಗಲಿಲ್ಲ. ಯಾಕಂದರೆ ಅಲ್ಲಿಗೆ ಬರುವಂತಹ ಜನರ ಮೈಂಡ್ ಸೆಟ್ ಬೇರೆ ಇರೋದ್ರಿಂದ ಅಲ್ಲಿ ಒಂದು ಪುಸ್ತಕ ಖರೀದಿ ಮಾಡಲಿಕ್ಕೆ ರೆಡಿ ಇರಲಿಲ್ಲ. ಬಟ್ ಅದನ್ನು ಚೇಂಜ್ ಮಾಡಿ ಏನು ಮಾಡಿದ್ವಿ, ಹೋಟೆಲ್ಗಳ ಮುಂದೆ, ಪಾರ್ಕ್ ಮುಂದೆ ಇಡೋಕ್ಕೆ ಶುರು ಮಾಡಿದ್ವಿ. ಪ್ರತಿ ಭಾನುವಾರ ಒಂದು ಸ್ವಯಂ ಕೃಷಿ ಅಂತ ಶುರು ಮಾಡಿದ್ವಿ. ವಿದ್ಯಾರ್ಥಿಗಳಿಗೆ ನಾವು ಒಂದು 3 ಗಂಟೆ, ಅವರು 7ರಿಂದ 10 ಗಂಟೆ ತನಕ ಹೋಟೆಲ್ ಮುಂದೆ ಪ್ರತಿ ಭಾನುವಾರ ಹಾಕೋಬೇಕು. ಅವ್ರಿಗೆ ಒಂದು 1,000 ರೂಪಾಯಿ ಕೊಡ್ತೀವಿ ನಾವು. ಪಾರ್ಟ್ ಟೈಮ್ ಜಾಬು ಆದಂಗೆ ಆಗುತ್ತೆ. ಒಂದು ತಿಂಗಳಿಗೆ 4,000 ರೂಪಾಯಿ ದುಡಿತಾರೆ ಅವರು. ಎಲ್ಲೋ ಈ PG ಮಾಡಿಕೊಂಡು ಅಥವಾ ಹಾಸ್ಟೆಲ್ ಇರೋವಂಥ ಹುಡುಗರಿಗೆ ದೊಡ್ಡ ಅಮೌಂಟ್ ಅದು. ಆ 4,000 ರೂಪಾಯಿನ ಇಟ್ಕೊಂಡು ಇವರು ಪುಸ್ತಕಗಳನ್ನ ಹಾಕ್ಕೋತಾರೆ. ಅದು ಎಷ್ಟಾದ್ರೂ ಸೇಲ್ ಆಗಲಿ, ನಾವು ಅದು ದುಡ್ಡಂತೂ ಕೊಡ್ತೀವಿ. ಸೊ ಇದೇನಾಗಿದೆ, ನಮಗೆ ತಿಂಗಳಿಗೆ ಒಂದು 80,000 ರೂಪಾಯಿ ಪುಸ್ತಕಗಳು ಮಾರಾಟ ಹೀಗೆ ಆಗ್ತಾಯಿದೆ. ಅದೊಂದು ಹ್ಯೂಜ್ ಸಕ್ಸಸ್ ಆ್ಯಕ್ಚುಲಿ. ಒಂದು ಸಪ್ರೇಟ್ ಒಂದು ಮಳಿಗೆ ಮಾಡಿದರೆ ಎಷ್ಟು ದುಡ್ಡಾಗುತ್ತೋ ಅದಕ್ಕಿಂತ ಜಾಸ್ತಿ ದುಡ್ಡು ಈ ಮಳಿಗೆಗಳ ಅಂದರೆ ಹೋಟೆಲ್ಗಳ ಮುಂದೆ ಪುಸ್ತಕ ಇಡೋದ್ರಿಂದ ಆಗ್ತಿದೆ. ಸೊ ಇದೊಂದು ಬದಲಾವಣೆ. ಈ ಥರದ್ದು ಕಾಲಕಾಲಕ್ಕೆ ನನ್ನ ಉದ್ದೇಶಗಳು ಅವರು ಕನ್ನಡಿಗರಿರೋ ಕಡೆಗೆ ಕನ್ನಡ ಪುಸ್ತಕಗಳು ಸಿಗುವಂತಾಗಬೇಕು, ಹುಡ್ಕೊಂಡು ಹೋಗ್ಬಾರ್ದು ಅನ್ನೋಂಥದ್ದು ಆಗಿರೋದ್ರಿಂದ ಕಾಲಕಾಲಕ್ಕೆ ಮೆಡಿಕಲ್ ಶಾಪಲ್ಲಿ ಓಕೆ, ಇನ್ನು ಉಳಿದ ಕಡೆಗೆ ಆಗಲಿಲ್ಲ, ಓಕೆ ಇಟ್ಸ್ ಓಕೆ, ನೋ ರಿಗ್ರೆಟ್ಸ್, ಪ್ರಯತ್ನ ಮಾಡಿದ್ವಿ. ಅದಾದಮೇಲೆ ಅದನ್ನು ಶಿಫ್ಟ್ ಮಾಡಿದ್ವಿ ಇನ್ನೊಂದು ಕಡೆಗೆ. ನಾಳೆ ಇದು ವರ್ಕ್ ಆಗಲಿಲ್ಲ, ಇನ್ನೇನಕ್ಕೋ ಶಿಫ್ಟ್ ಮಾಡ್ತೀವಿ. ಸೊ ಈ ಥರದ್ದೊಂದು ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾಯಿದ್ವಿ. ಮತ್ತು ಸರ್, ಇನ್ನೊಂದು ಮಾತನ್ನು ನೀವು ಹೇಳಿದ್ರಿ, ಪಾರ್ಟಿ ಮಾಡೋದಕ್ಕೆ ಬಾಟ್ಲಿಯಲ್ಲಿ ಮಾತ್ರ ಅಲ್ಲ, ಪುಸ್ತಕ ಇಟ್ಕೊಂಡು ಪಾರ್ಟಿ ಮಾಡ್ಬೋದು ಅಂತ. ಕರೆಕ್ಟ್. ಅಂದರೆ ನ್ಯೂ ಇಯರ್ ಬಂದ ತಕ್ಷಣವೇ ನನ್ನ ಕೆಲವರ ಸ್ನೇಹಿತರುಗಳು ಮತ್ತು 31ನೇ ತಾರೀಕು ಏನೂ ಆಗಿರೋಲ್ಲ, ಕ್ಯಾಲೆಂಡರ್ ಬದಲಾವಣೆ ಆಗಿರುತ್ತೆ. ಮತ್ತು ಅದೊಂದು ಹೊಸತನಾಗಿ ಜನರಿಗೆ ಏನಂತಂದರೆ ಒಂದು ಎಕ್ಸೈಟ್ಮೆಂಟ್ ಹೆಚ್ಚಿದೆ. ಅದೊಂದು ಕ್ರಿಕೆಟ್ ಗೆದ್ರ, ರಾಜಕಾರಣಿ ಸೋತ್ರ, ಇನ್ನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಆಯ್ತಾ, ಎಲ್ಲದಕ್ಕೂ ಭಾಳ ತೀವ್ರವಾಗಿ ಸ್ಪಂದಿಸ್ತಾರೆ. ಅಂಥದ್ದು ನ್ಯೂ ಇಯರಲ್ಲೂ ಕೂಡ ಅದೇನೋ ಆಗೋಯ್ತು, ಅದು ಏನೂ ಆಗಿರಲ್ಲ. ಬೆಳಿಗ್ಗೆ ಅದೇ ಆಫೀಸು, ಅದೇ ಕಷ್ಟಗಳು, ಅದೇ ಕೆಲಸ, ಅದೇ ಬಕೆಟಲ್ಲಿ ಸ್ನಾನ ಮಾಡ್ಕೊಂಡು ಆಫೀಸ್ಗೆ ಹೋಗಬೇಕಾಗಿರುತ್ತೆ. ಆದರೂ ಕೂಡ ಅವತ್ತು ರಾತ್ರಿ ಎದ್ದು ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಅಂತ ಸಿಕ್ಕಿದ್ದವ್ರಿಗೆಲ್ಲ ಹೇಳ್ಕೊಂಡು ಕುಡ್ಕೊಂಡು ಶಾಂಪೇನ್ ಬಾಟ್ಲಿಗೆಲ್ಲ ಚೆಲ್ಕೊಂಡು ಹೋಗೋದನ್ನು ನೋಡಿದಾಗ ವೈ ನಾಟ್ ಬುಕ್? ಸೊ ವಿತ್ ಗುಡ್ ಕಲ್ಚರ್ ಲೆಟ್ ಅಸ್ ಸ್ಟಾರ್ಟ್ ಬಿಗಿನ್ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಪುಸ್ತಕ ರಾತ್ರಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಒಂದು 2 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. 3ನೇ ವರ್ಷಕ್ಕೆ ಈ ಪುಸ್ತಕ ಸಂತೆ ಅಂತ ಬಂತು ನಮ್ಮದು. ಸೊ ಇದರಲ್ಲಿ ಹ್ಯೂಜ್ ಅಂದರೆ ಹ್ಯೂಜು. ಎಷ್ಟು ಸುಸ್ತಾಗ್ತೀನಿ ಅಂತಂದರೆ ನಾನು ಆಮೇಲೆ ಒಂದು 2-3 ತಿಂಗಳು ಎದ್ದೇಳೋಕ್ಕೆ ಆಗಲ್ಲ, ಅಷ್ಟು ಸುಸ್ತಾಗುತ್ತೆ. ಯಾಕಂದರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಆದ್ದರಿಂದ ಹೋದ ವರ್ಷ ನಿಲ್ಲಿಸ್ದೆ. ಈ ವರ್ಷ ತುಂಬ ಜನ ಕೇಳ್ತಿದ್ದಾರೆ ಪುಸ್ತಕ ರಾತ್ರಿ ಮಾಡಬೇಕು ಅಂತ. ಮೇ ಬಿ ಆಗುತ್ತೆ ಈ ವರ್ಷ. ಆ್ಯಕ್ಚುಲಿ ಉದ್ಯೋಗ ಮೇಳ ನೋಡಿದ್ದೀವಿ, ಅಥವಾ ಇನ್ನೊಂದು ಮತ್ತೊಂದು ತುಂಬ ಮೇಳಗಳನ್ನ ನೋಡಿದ್ದೀವಿ, ಸಂತೆಗಳನ್ನ ನೋಡಿದ್ದೀವಿ. ಪುಸ್ತಕದ ಮೇಳವನ್ನು ಮಾಡಿದ್ರಿ ಫಾರ್ ದ ಫಸ್ಟ್ ಟೈಮ್. ಸೊ ಆ ಒಂದು ಸಂದರ್ಭದಲ್ಲಿ ಜನರ ರಿಯಾಕ್ಷನ್ನು ಅದೆಲ್ಲ ನೋಡಿಬಿಟ್ಟು ನಿಮ್ಗೇನು ಅನ್ನಿಸ್ತು ಸರ್? ನಾನೊಂದು ಹಠಕ್ಕೆ ಬಿದ್ದದ್ದು. ಓದುಗರಿಲ್ಲ ಅಂತಿರಲ್ವ, ಓದುಗರಿದ್ದಾರೆ, ನೀವು ಅವ್ರನ್ನ ತಲುಪ್ತಾ ಇಲ್ಲ ಅನ್ನೋಂಥದ್ದು. ಅದೊಂದು ಹಠದ ಕೆಲಸ ಆಗಿತ್ತು. ಅದಕ್ಕೆ ನಾನು ಇಲ್ಲಿ HSR ಲೇಔಟಲ್ಲಿ ಮೊದಲನೇ ಸಾರಿ ಮಾಡಿದೆ. ಅದು ಕನ್ನಡಿಗರಿಲ್ಲದಕ್ಕೆ ಕ್ಷೇತ್ರ, ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಯು ಡೋಂಟ್ ಬಿಲೀವ್, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಬಂದು ಇನಾಗ್ರೇಟ್ ಮಾಡಿದರು. ಉಗ್ರಪ್ಪ ಅವರ ಜೊತೆಯಾಗಿ ನಿಂತಿದ್ದರು. ಸುಮಾರು 25,000 ಜನ ಬಂದರು. ಈ HSR ಲೇಔಟ್ ಅನ್ನೋಂತಹ ಪರಭಾಷಿಕರ ಹೆಚ್ಚಿರೋ ಜಾಗದಲ್ಲಿ ಕೂಡ ಬದ್ದ ಕನ್ನಡಿಗರು ಬರೋ ಕನ್ನಡಿಗರೆಲ್ಲ ಬಂದುಬಿಟ್ಟಿದ್ರು. ಸೊ ಅಷ್ಟು ಅದ್ಭುತವಾಗಿ ಪ್ರಚಾರ ಮಾಡಿ ಎಲ್ಲನೂ ಪ್ರಯತ್ನ ಆಯಿತು. ಅದೊಂದು. ಎರಡನೇದು ಏನಾಯಿತು ಅಂದರೆ, ಇಷ್ಟು ಚೆನ್ನಾಗಿ ಇಲ್ಲೇ ಆಗ್ತಿದೆ ಅಂತಂದರೆ ಕನ್ನಡಿಗರು ಹೆಚ್ಚಿರೋ ಕಡೆಗೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳಿ ಪುಸ್ತಕ ಸಂತೆ 2 ಅಂತ ಹೇಳ್ಬಿಟ್ಟು ಮಾಡಿದೆ. ಜಯನಗರದ ಚಂದ್ರಗುಪ್ತ ಮೌರ್ಯ ಬ್ರಾಕೆಟಲ್ಲಿ ಶಾಲಿನಿ ಗ್ರೌಂಡ್ ಅಂತಾರೆ ಅದನ್ನು. ಸೊ ಯು ಡೋಂಟ್ ಬಿಲೀವ್, ಇಟ್ಸ್ ಹಿಸ್ಟ್ರಿ. ಒಂದು 2 ಲಕ್ಷ ಜನ ಬಂದದ್ದು ಓದುಗರು. 3 ಕೋಟಿಗೂ ಹೆಚ್ಚು ಮೌಲ್ಯದ ಪುಸ್ತಕಗಳು ಮಾರಾಟ ಆದವು. ಕನ್ನಡಿಗರೇ ಒಂದು ಸಲ ಇಷ್ಟು ಓದುಗರಿದ್ದಾರಾ ಅಂತ ಒಂಥರ ಬೆರುಗಣ್ಣಿಂದ ನೋಡಿದಂತಹ ಸಂತೆ ಅದು. ಅದರಿಂದ ಇನ್ಸ್ಪೈರ್ ಆಗಿ ಸರ್ಕಾರ ಅದಾದಮೇಲೆ 6 ತಿಂಗಳಿಗೆ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಅಂತ ಕೂಡ ಆಯೋಜನೆ ಮಾಡ್ತು. ಸೊ ಸಚ್ ಎ ವಂಡರ್ಫುಲ್ ಪ್ರೋಗ್ರಾಮ್ ಇಟ್ ವಾಸ್ ಆ್ಯಂಡ್ ಇನಿಷಿಯೇಷನ್. ಅದೊಂದು ಭಾಳ ಅದ್ಭುತ ಅನ್ನಿಸ್ತದೆ. ಅಂದರೆ ಈಗ ಸಾಮಾನ್ಯವಾಗಿ ಅಣುಗಳನ್ನ ಹಂಗೆ ಬಿಟ್ಟರೆ ಅದು ತಟಸ್ಥವಾಗಿರುತ್ತೆ. ಅದನ್ನು ನಾವು ಡಿಸ್ಟರ್ಬ್ ಮಾಡಿದ್ರೆ ಅಥವಾ ಅದಕ್ಕೆ ಏನಾದರೂ ಒಂದು ತಾಡಿಸಿದ್ರೆ ಅದು ಬೇರೆಯೇ ಒಂದು ಸ್ವರೂಪ ಪಡ್ಕೊಳ್ಳುತ್ತೆ. ಆ ಥರದ ಒಂದು ಚೇಂಜಸ್ಸು ಸರ್ ಕನ್ನಡ ಪುಸ್ತಕ ಇತಿಹಾಸದಲ್ಲಿ. ಎಕ್ಸಾಕ್ಟ್ಲಿ. ಅದು ಸಂತೆ ಅನ್ನುವಂಥದ್ದು ಒಂದು ಬದಲಾವಣೆ. ನಾನು ಅದನ್ನು ಭಾಳ ಗೌರವಿಸ್ತೀನಿ. ಮತ್ತು ನಾನು ಆ ಪುಸ್ತಕ ಸಂತೆ ಅಂತ ಹೆಸರಿಟ್ಟಿದ್ದೆ. ಸಮಾವೇಶನೋ ಸಮ್ಮೇಳನನೋ ಮೇಳನೋ ಅಂತ ಇಟ್ಟುಬಿಟ್ಟು ಜಾತ್ರೆ ಅಂತನೋ ಇಟ್ಟರೆ ಅದು ಬೇರೆ ಬೇರೆ ಉದ್ದೇಶಕ್ಕೆ ಬಂದ್ಬಿಡುತ್ತೆ.
ಪುಸ್ತಕ ಸಂತೆ ಅಂತಂದರೆ ಸಂತೆಯಲ್ಲಿ ಏನು ಖರೀದಿ ಮಾಡಬೇಕು, ಪುಸ್ತಕವನ್ನೇ ಖರೀದಿ ಮಾಡಬೇಕು. ಮನೆಯಿಂದ ಹೊರಟವನೇ ಒಂದು ₹100 ಜೇಬಲ್ಲಿ ಇಟ್ಕೊಂಡೇ ಹೊರಡ್ತಾನೆ, ಯಾಕಂದರೆ ಅಲ್ಲೊಂದು ಪುಸ್ತಕ ಆದರೂ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು. ಅದು ಈ ಪ್ರೋಗ್ರಾಮ್ನ ಒಂದು ಭಾಳ ವಿಶೇಷತೆ. ಸೊ ಮತ್ತು ನಾವು ಜ್ಞಾನದ ಸಂತೆಗೆ ಮಕ್ಕಳನ್ನು ಕರೆತಗೊಂಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ನೀವಾಗಲಿ ಮಕ್ಕಳನ್ನು ಊರಿಗೂ ಕರ್ಕೊಂಡು ಹೋಗ್ತೀವಿ, ಟೂರ್ಗೂ ಕರ್ಕೊಂಡು ಹೋಗ್ತೀವಿ, ಪಾರ್ಕು, ಸಿನಿಮಾ, ಕಂಡು ಕಡೆ ಸುತ್ತಿಸ್ತೀವಿ. ಯಾವುದಾದ್ರು ಒಂದು ಪುಸ್ತಕ ಮಳಿಗೆ ಕರ್ಕೊಂಡು ಹೋಗಿದ್ದೀವಾ? ಇಲ್ಲ. ಸೊ ಅದಕ್ಕೆ ಇಲ್ಲಿ ಕರ್ಕೊಬನ್ನಿ ಅಂತ ನಾನು, ಇಲ್ಲಿ ಕರ್ಕೊಬನ್ನಿ. ಮಕ್ಕಳಿಗೆ ಜ್ಞಾನದ ನೆರಳು ಬೇಡವಾ? ಬೇಕೇ ಬೇಕು ಸರ್. ಬನ್ನಿ ಕರ್ಕೊಬನ್ನಿ ಅಂತ ಹೇಳಿದ್ವಿ. ಜನ ಹೇಗೆ ಅನಿಸಿದ್ರಂದರೆ, ಪ್ರತಿಯೊಬ್ಬರ ಕೈಯಲ್ಲಿ ಎಡಗೈಯಲ್ಲಿ ಪುಸ್ತಕ, ಬಲಗೈಯಲ್ಲಿ ಮಗು. ಅದು ಅಮೇಝಿಂಗ್ ಅನ್ನುತ್ತೆ ನನಗೆ. ಆ್ಯಕ್ಚುಲಿ ಪುಸ್ತಕಗಳು, ಬರಹಗಳೇ ಒಬ್ಬ ಮನುಷ್ಯನ ನಾಗರಿಕನಾಗಲಿ ಅಥವಾ ಆಧುನಿಕ ಕಾಲದಲ್ಲೂ ಕೂಡ ಅವ್ರನ್ನ ಮತ್ತಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ಒಂದು ಸಹಾಯವನ್ನು ಮಾಡುತ್ತೆ.